ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ಈ ನನ್ನ ಹಿಂದ್ಗಡೆ ಇರ್ತಕ್ಕಂತ ಸ್ಕ್ರೀನ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದ ಮ್ಯಾಜಿಕ್ 4 ಅಂತ ತಿಳ್ಕೊಂಡು. ಅಂದ್ರ ಇಲ್ಲಿ ಡಿಎಕ್ಷನ್ ಕಂಪನಿಯ 4 ಅತ್ಯಂತ ಮಹತ್ವದ ಪ್ರಾಡಕ್ಟ್ಗಳು ಅದಾವ. ಈ 4 ಅತ್ಯುತ್ತಮ ಪ್ರಾಡಕ್ಟ್ಗಳನ್ನ ನೀವು ರೆಗ್ಯುಲರ್ ಆಗಿ ನಾವ್ ಹೇಳಿದಂಗ ಸೇವನೆ ಮಾಡ್ತಾ ಹೋದ್ರಿ ಅಂದ್ರೆ ಸಂಪೂರ್ಣ ಆರೋಗ್ಯದಿಂದ ಇರ್ತೀರಿ ನೀವು. ನಿಮ್ಮ ಮೇಲೆ ಕೆಮಿಕಲ್ಲು ಮತ್ತು ಕಲಬೆರಕೆ ಇರ್ತಕ್ಕಂತಹ ಆಹಾರ ಸೇವನೆ ಮಾಡಿದ್ರೂ ಕೂಡ ದುಷ್ಪರಿಣಾಮ ಆಗಲ್ಲ. ನೀವು ಆರೋಗ್ಯ ಪೂರ್ಣವಾದಂತಹ ನೀರನ್ನ ಕುಡಿದೇ ಇದ್ರ ಅಂದ್ರ ಶುದ್ಧವಾದ ನೀರು ಕುಡಿತೀವಿ ನಾವು. ಬಹಳ ಜನ ಆರೋಗ್ಯಕರವಾದಂತಹ ನೀರನ್ನ ಸೇವಿಸ್ತಾ ಇಲ್ಲ. ಒಂದ್ ವೇಳೆ ನೀವು ಬರೀ ಶುದ್ಧವಾದ ನೀರನ್ನ ಸೇವಿಸಿದ್ರು ಕೂಡ ಆಮ್ಲಜನಕದ ಕೊರತೆ ಅಂತೂ ಪಕ್ಕಾ ಐತಿ. ಯಾಕಂದ್ರೆ ಇವತ್ತಿನ ದಿವಸ ವಾಹನಗಳು ವೆಹಿಕಲ್ಗಳು ತುಂಬಾ ಆಗ್ಬಿಟ್ಟಾವ್. ಬೆಂಗಳೂರಂತ ಊರಾಗ ದೆಹಲಿ ಅಂತ ಊರಾಗಂತೂ ವಿಪರೀತವಾದಂತಹ ಸಮಸ್ಯೆ ಐತಿ. ಆಮ್ಲಜನಕದ ಕೊರತೆ ತುಂಬಾ ಐತೆ. ಈ ಎಲ್ಲವನ್ನ ಸರಿಯಾಗಿ ಸರಿದೂಗಿಸಿಕೊಂಡು ಹೋಗುವಂತಹ ಅದ್ಭುತ ಶಕ್ತಿ ಈ 4 ಪ್ರಾಡಕ್ಟ್ಗಳಲ್ಲಿ ಐತಿ. ಅದಕ್ಕೋಸ್ಕರ ನಾನು ಏನ್ ಹೇಳ್ತೀನಿ ಅಂದ್ರ ಈ 4 ಪ್ರಾಡಕ್ಟ್ಗಳನ್ನ ರೆಗ್ಯುಲರ್ ಆಗಿ ನಾವ್ ಹೇಳಿದಂಗ ಒಬ್ಬ ಆರೋಗ್ಯವಂತ ಮನುಷ್ಯ ಸೇವನೆ ಮಾಡ್ತಾ ಹೋದ ಅಂದ್ರ ಸುಮಾರು ತನ್ನ 20 ಅಥವಾ 30ನೇ ವಯಸ್ಸಿನಲ್ಲಿ ನನಗೇನು ಸಮಸ್ಯೆ ಇಲ್ಲ ಸರ್, ನನಗೆ BP ಇಲ್ಲ, ಶುಗರ್ ಇಲ್ಲ, ಥೈರಾಯ್ಡ್ ಇಲ್ಲ, ನನಗೆ ಯಾವುದೇ ಆರೋಗ್ಯದ ತೊಂದರೆ ಇಲ್ಲ, ನಾನು ಆಕ್ಟಿವ್ ಆಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ ಅನ್ನುವಂತಹ ವ್ಯಕ್ತಿ ಈ 4 ಸ್ವಲ್ಪ ಸೇವನೆ ಮಾಡ್ತಾ ಹೋದ ಅಂದ್ರ ಮುಂದಿನ ದಿನಮಾನಗಳಲ್ಲಿ ಅವನಿಗೆ ಯಾವುದೇ ದೊಡ್ಡ ದೊಡ್ಡ ಕಾಯಿಲೆಗಳು ಬರಲ್ಲ, ಖಂಡಿತವಾಗ್ಲೂ ಬರಲ್ಲ. ಬಹುತೇಕ BP ಬರಲ್ಲ, ಶುಗರ್ ಬರಲ್ಲ, ಥೈರಾಯ್ಡ್ ಬರಲ್ಲ, ಕಿಡ್ನಿ ಪ್ರಾಬ್ಲಮ್ ಬರಂಗಿಲ್ಲ, ಕ್ಯಾನ್ಸರ್ ಬರಂಗಿಲ್ಲ, ಬ್ರೈನ್ ಹ್ಯಾಮರೇಜ್ ಬರಂಗಿಲ್ಲ. ಯಾಕಂದ್ರೆ ಈ 4 ಪ್ರಾಡಕ್ಟ್ಗಳಲ್ಲಿ ಇದೆಲ್ಲವನ್ನು ಸರಿ ಇಟ್ಟುಕೊಂಡು ನಮ್ಮ ದೇಹವನ್ನ ಅತ್ಯಂತ ಆರೋಗ್ಯಕರವಾಗಿ ಇಟ್ಟುಕೊಂಡು ಹೋಗುವಂತಹ ಶಕ್ತಿ ಈ 4 ಪ್ರಾಡಕ್ಟ್ಗಳಿಗೆ ಅದಾವ. ನಾನು ಕಳೆದ 3.5-4 ವರ್ಷಗಳಿಂದ ಈ ಪ್ರಾಡಕ್ಟ್ಗಳನ್ನ ಸೇವನೆ ಮಾಡ್ತಾ ಇರೋದ್ರಿಂದ ನನ್ನ ಬಹುತೇಕ ಸಮಸ್ಯೆಗಳು ಸರಿ ಹೋಗ್ಯಾವ. ಈಗ ಇಲ್ರಿ ನಮಗ್ ಶುಗರ್ ಐತ್ರಿ ಸರ್, ಶುಗರ್ ಒಂದು ಕಡಿಮೆ ಆದ್ರೆ ಸಾಕು, ಮತ್ತೇನ್ ಪ್ರಾಬ್ಲಮ್ ಇಲ್ಲ ಅಂತ ಕೆಲವ್ರು ಹೇಳ್ತಿರ್ತಾರ. ಮತ್ ಕೆಲವ್ರು ಹೇಳ್ತಾರ ಇಲ್ರಿ ಬರೀ BP ಒಂದ ಐತ್ರಿ ಸರ್, ಒಂದ್ 10 ವರ್ಷ ಆತು, ನಾವು ದಿವ್ಸ ಒಂದು ಟ್ಯಾಬ್ಲೆಟ್ ತಗೋತೀನ್ರಿ. ಹೀಗ ಯಾವುದೋ ಒಂದು ಸಮಸ್ಯೆ ಇಲ್ರಿ ನಮಗ್ ಬರೇ ಮೊಣಕಾಲ್ ನೋವು ಐತ್ರಿ ಸರ್, ಮತ್ತೇನ್ ಪ್ರಾಬ್ಲಮ್ ಇಲ್ರಿ ಅಂತಾರ. ಇಲ್ರಿ ನಮಗ ಬೆನ್ನು ನೋವು ಅದ ಅಂತಾರ. ಇಲ್ರಿ ನಮಗ ಅರ್ಧ ತಲೆ ನೋವು ಐತ್ರಿ, ಮತ್ತೇನ್ ಸಮಸ್ಯೆ ಇಲ್ರಿ ಅಂತಾರ. ಇನ್ನು ಕೆಲವ್ರು ಹೇಳ್ತಾರ ನನಗೊಂದ್ ಸ್ವಲ್ಪ ಅಸ್ಥಮೆಟಿಕ್ ಪ್ರಾಬ್ಲಮ್ ಐತ್ರಿ ಸರ್, ರಾತ್ರಿ ಮಲ್ಕೊಂಡಾಗ ಸ್ವಯಂ 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 ಅಂತದ ನನ್ನ ಉಸಿರಾಟ ಅಂತ ಹೇಳ್ತಾರ. ಹಿಂಗ ಒಂದಲ್ಲ, ಎರಡಲ್ಲ, ಮೂರಲ್ಲ, ಹಲವಾರು ಸಮಸ್ಯೆಗಳು. ದೇಹ ಅಂತ ಐತಿ ಅಂದ ಮೇಲೆ ಅದಕ್ಕೆ ನಾವು ಸರಿಯಾಗಿ ನಾವು ಪರಿಶುದ್ಧವಾದ ಆಹಾರವನ್ನು ಒದಗಿಸದೇ ಇದ್ರೆ, ಆರೋಗ್ಯಕರವಾದ ನೀರನ್ನ ಒದಗಿಸದೇ ಇದ್ರೆ, ಅದಕ್ಕೆ ಸರಿಯಾದ ಆಮ್ಲಜನಕವನ್ನ ಒದಗಿಸದೇ ಇದ್ದಾಗ ಅದು ಆಟೋಮೆಟಿಕ್ ಆಗಿ ಹಲವಾರು ಸಮಸ್ಯೆಗಳಿಗೆ ಕಾರಣವನ್ನ ಕೊಡ್ತದೆ. ಮತ್ತ ವಾತ, ಪಿತ್ತ, ಕಫ ಈ 3ರಲ್ಲಿ ಒಂದು ಯಾವ್ದಾರ ಹೆಚ್ಚು ಕಮ್ಮಿ ಇದ್ದೇ ಇರ್ತದ ನಮ್ಮ ಬಾಡಿ ಒಳಗೆ. ಅದಕ್ಕೋಸ್ಕರ ಈ ಪ್ರಾಡಕ್ಟ್ಗಳನ್ನ ತಗೊಂಡ್ರೆ ಯಾವತ್ತಿಗೂ ಯಾವುದೇ ಕಾಯಿಲೆ, ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಒಳಗಾಗಲ್ಲ. ಮತ್ತಿನ್ನು ಕಾಯಿಲೆಗಳು ಆಲ್ರೆಡಿ ಇದ್ವಪ್ಪ ಅಂತಂದ್ರ ಅಲೋಪತಿಕ್ ಚಿಕಿತ್ಸೆಯನ್ನು ತಗೊಳ್ತಾ ಇದ್ರು ಅಂದ್ರ ಆ ಚಿಕಿತ್ಸೆಯ ಜೊತೆಗೆ ಇದನ್ನು ತಗೋಬೇಕು. ಈ 4 ಆರಂಭ ಮಾಡ್ಬೇಕು. ಅವರು ತಾವು ವೈದ್ಯರಿಂದ ಏನ್ ಈಗಾಗಲೇ ಚಿಕಿತ್ಸೆಯನ್ನು ತಗೊಳ್ತಾ ಇದ್ದೀರಿ, ಟ್ಯಾಬ್ಲೆಟೋ ಅಥವಾ ಮತ್ತಿನ್ನೇನೋ ಯಾವ್ದೋ ಮೆಡಿಸಿನ್ ತಗೊಳ್ತಾ ಇದ್ದೀರಲ್ಲ, ಅದರಲ್ಲಿ ಬಹುತೇಕ ಮೆಡಿಸಿನ್ಗಳು ಅಂದ್ರ ಪಿತ್ತಕ್ಕೋಸ್ಕರ ಕೊಡ್ತಾರಲ್ಲ, ಅಸಿಡಿಟಿಗೆ ಏನ್ ಕೊಡ್ತಾರಲ್ಲ ಅದನ್ನ ಊಟಕ್ಕಿಂತ ಮೊದಲು ತಗೋರಿ ಅಂತಾರ.
ಉಳಿದ ಎಲ್ಲಾ ಬಹುತೇಕ ಪ್ರಾಡಕ್ಟ್ಗಳು ಊಟ ಆದ್ಮ್ಯಾಗ ತಗೋರಿ ಅಂತ ಹೇಳ್ತಾರ. ಆ ಪ್ರಾಡಕ್ಟ್ಗಳನ್ನ ಏನ್ ತಗೋತಿರಲ್ಲ ನೀವು ಮೆಡಿಸಿನ್ಗಳನ್ನ, ಅವುಗಳಿಗೆ ಮತ್ತು ನಮ್ಮ ಈ ಪ್ರಾಡಕ್ಟ್ಗಳಿಗೆ ಒಂದು ಅರ್ಧ ಗಂಟೆ ಅಥವಾ 45 ನಿಮಿಷ ನೀವು ಗ್ಯಾಪ್ ಇಟ್ಟು ತಗೊಂಡ್ರೆ ಸಾಕು. ಊಟಕ್ಕಿಂತ ಮೊದಲು ತಗೊಳ್ಳುವ ನಮ್ಮ ಎಲ್ಲಾ ಪ್ರಾಡಕ್ಟ್ಗಳು, ಬಹುತೇಕ ಪ್ರಾಡಕ್ಟ್ಗಳು ಊಟ ಆದ್ಮೇಲೆ ತಗೊಳ್ಳೋ ಚಾನ್ಸಸ್ ಇಲ್ಲ, ಬಹಳ ಕಮ್ಮಿ. ಅಂತ ಪ್ರಾಡಕ್ಟ್ಗಳು ಯಾವುವು ಇಲ್ಲ ನಮ್ಮಲ್ಲಿ. ಯಾಕಂದ್ರ ಊಟದಕ್ಕಿಂತ ಮೊದಲ ಒಂದ್ ಅರ್ಧ ತಾಸು ಅಥವಾ 45 ನಿಮಿಷ ಮೊದಲ ನಾವು ಇವನ್ನ ಸೇವನೆ ಮಾಡೋದ್ರಿಂದ ಏನು ಲಾಭ ಆಗ್ತದಂದ್ರ, ನಮ್ಮ ಹೊಟ್ಟಿ ಖಾಲಿ ಇರ್ತದ, ನಾವಿದನ್ನ ತಗೊಂಡದ್ದೆಲ್ಲ ಸರಿಯಾಗಿ ನಮ್ಮ ದೇಹಕ್ಕೆ, ನಮ್ಮ ನರನಾಡಿಗಳಿಗೆ, ನಮ್ಮ ಶೆಲ್ಲುಗಳಿಗೆ ಒದಗ್ತದೆ. ನಮ್ಮ ಶೆಲ್ಲುಗಳು 36 ಲಕ್ಷ ಕೋಟಿ ಶೆಲ್ಲುಗಳು ಏನದವಲ್ಲ, ಆ ಶೆಲ್ಲುಗಳು ಒಳಗಡೆ ಟಾಕ್ಸಿನ್ ಅದ, ಟಾಕ್ಸಿನ್. ಅದು ಯಾವುದೋ ರೀತಿಯಿಂದ ಹಲವಾರು ಕಾರಣಗಳಿಂದ ಒಳಗಡೆ ಹೋಗಿ ಟಾಕ್ಸಿನ್ ಶೇಖರಣೆ ಆಗ್ಯದ. ಆ ಶೆಲ್ಲುಗಳ ಒಳಗೆ ಹೋಗಿ ಕ್ಲೀನ್ ಮಾಡಿ ಹೊರಗೆ ಬರುವಂತಹ ಶಕ್ತಿ ನಾವು ಯಾವುದನ್ನು ತಗೊಳ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟದ್ದನ್ನ ಯಾವುದನ್ನು ತಗೊಳ್ತಾ ಇಲ್ಲ ನಾವು. ಬರೀ ಸಿಂಪ್ಟಮ್ಸ್, ಕಾಲು ನೋಯಿಸ್ತತೆ ಪೇನ್ ಕಿಲ್ಲರ್ ತಗೋತೀವಿ, ತಲೆ ನೋಯಿಸ್ತತೆ ಪೇನ್ ಕಿಲ್ಲರ್ ತಗೊಂತೀವಿ. ಹೌದು, ಪೇನ್ ಕಡಿಮೆ ಆಗ್ತದ ಟೆಂಪರವರಿ ಆಗಿ, ಮತ್ತೆ ವಾರ 15 ದಿವಸ ಆದ ನಂತರ ಮತ್ತೆ ಬರ್ತದ ಆ ಸಮಸ್ಯೆ. ಅದಕ್ಕ ನಮ್ಮ ಪ್ರಾಡಕ್ಟ್ಗಳನ್ನ ಸೇವನೆ ಮಾಡ್ಬೇಕು ಏನ್ರಿ. ಅದಕ್ಕ ನೀವು ಆರೋಗ್ಯಕರವಾದ ನೀರು ಅಂದ್ರೆ ಅಲ್ಕಲೈನ್ ವಾಟರ್ ಕುಡಿದ್ರಿ ಅಂದ್ರ, ಆ ಅಲ್ಕಲೈನ್ ವಾಟರ್ ಎಷ್ಟು ಶುದ್ಧ ಇರ್ತದ, ಅದರಲ್ಲಿ ಎಷ್ಟೊಂದು ಆರೋಗ್ಯಕರವಾದಂತಹ ಅಂಶಗಳು ಇರ್ತಾವಪ್ಪ ಅಂದ್ರ, ಶೆಲ್ಲುಗಳಲ್ಲಿ ಒಳಗೋಗಿ ಒಳಗಿರ್ತಕ್ಕಂತಹ ಟಾಕ್ಸಿನ್ ಅನ್ನು ಕೂಡ ಹೊರಗೆ ತರುವಂತಹ ಶಕ್ತಿ ಆ ಅಲ್ಕಲೈನ್ ವಾಟರ್ಗೆ ಅದ. ಅಲ್ಕಲೈನ್ ವಾಟರ್ ಕುಡಿದು ಜೊತೆಗೆ ನಮ್ಮ ಈ ಪ್ರಾಡಕ್ಟ್ಗಳನ್ನು ಸೇವನೆ ಮಾಡಿದ್ರಿ ಅಂದ್ರೆ, ಈ ಪ್ರಾಡಕ್ಟ್ಗಳಲ್ಲೂ ಕೂಡ ನಿಮ್ಮ ಶೆಲ್ಲುಗಳಲ್ಲಿ ಒಳಗಡೆ ಹೋಗಿ ಒಳಗಿರ್ತಕ್ಕಂತಹ ಟಾಕ್ಸಿನ್ ಅನ್ನು ಹೊರಗೆ ತೆಗೆದು ನಿಮ್ಮನ್ನ ಆರೋಗ್ಯವಂತರನ್ನಾಗಿ ಮಾಡುವಂತಹ ಶಕ್ತಿ ನಮ್ಮ ಪ್ರಾಡಕ್ಟ್ಗಳಲ್ಲೂ ಕೂಡ ಇದೆ. ಯಾವ್ದಾರ ಒಂದು ತಗೊಂಡ್ರೆ ಸಾಕು. ಇನ್ನು 2 ತಗೊಂಡ್ರಿ ಅಂದ್ರೆ ನೀವು ಭಾಗ್ಯದಾತರು. ನಾನು 2 ತಗೊಳ್ತೀನಿ. ನಮ್ಮ ಮನೆ ಒಳಗ ಅಲ್ಕಲೈನ್ ವಾಟರ್ ಸಲುವಾಗಿನೇ ಒಂದು ಜಪಾನದ್ದು ಮೆಡಿಕಲ್ ಡಿವೈಸ್ ಐತಿ, ಬಹಳ ಅದ್ಭುತವಾದಂತಹದ್ದು. ಅಲ್ಕಲೈನ್ ವಾಟರ್ ಸಿಗ್ತದ, 7 pH ಸಿಗ್ತದ, 8.5 pH ಸಿಗ್ತದ, 9 pH ಸಿಗ್ತದ, 9.5 pH ಸಿಗ್ತದ. 9.5 pH ಫ್ರೆಶ್ ವಾಟರ್. ನೀವು ಕಾಜಿನ ಲೋಟದಾಗ ಆ ನೀರ್ ಹಿಡಿದ್ರಿ ಅಂದ್ರ ನೋಡಿದ್ರ ಬುರುಗ್ ಇರ್ತದ. ನೋಡಕ್ ಒಳಗ ಲೈವ್ ಹೈಡ್ರೋಜನ್ ಇರ್ತದ ಅದ್ರಾಗ. ಹಿಂಗ ಬಿಟ್ಟ ತಕ್ಷಣ ಕುಡಿಬೇಕದನ್ನ. ಅರ್ಧ ನಿಮಿಷನ್ಯಾಗ ಅದ್ರಾಗ ಇರ್ತಕ್ಕಂಥ ಹೈಡ್ರೋಜನ್ಗಳೆಲ್ಲ ಹೊರಗೆ ಹೋಗ್ಬಿಡ್ತಾವ. ಅಂಥ ಫ್ರೆಶ್ ವಾಟರ್, ನೀವು ಹೈಡ್ರೋಜನ್ ಯುಕ್ತವಾದಂತಹ ನೀರನ್ನ ನೀವು ಕುಡಿದ್ರಿ ಅಂದ್ರ ನಿಮ್ಮ ಒಳಗಿರ್ತಕ್ಕಂಥ ಟಾಕ್ಸಿನ್ ಎಲ್ಲ ನಿಧಾನವಾಗಿ ಹೊರಗೆ ಹೋಗ್ತದೆ. ಅದೇ ರೀತಿಯಾಗಿ ನಮ್ಮ ಋಷಿ ಗ್ಯಾನೋ ಅಂತ ಏನ್ ಹೇಳ್ತೀವಲ್ಲ, ಇದು ಕೂಡ ಕ್ಲೀನಿಂಗ್ ಪ್ರೊಸೆಸ್ ಅನ್ನ ಮಾಡ್ತದೆ. ನಮ್ಮ ಶೆಲ್ಲುಗಳಲ್ಲಿ ಹೋಗಿ ಒಳಗಿರ್ತಕ್ಕಂಥ ಟಾಕ್ಸಿನ್ಗಳನ್ನು ಹೊರಗೆ ಹಾಕ್ತದ. ಮತ್ತ ಹೊರಗಿದ್ದಂತ ಟಾಕ್ಸಿನ್ಗಳು ಪುನಃ ಒಳಗೆ ಹೋಗದೆ ಇರಂಗ ನಮ್ಮ GL ನೋಡ್ಕೊಂತದ. ಗ್ಯಾನೋಸಿಲಿಯಂದೊಳಗ ಅದರಲ್ಲಿ ವಿಟಮಿನ್, ಮಿನರಲ್ಸ್ ಎಲ್ಲ ಅದಾವು ಮತ್ತು ಆಕ್ಸಿಜನ್ ಅಬ್ಸರ್ವ್ ಮಾಡ್ಕೊಳ್ಳುವಂತ ವಿಶೇಷ ಶಕ್ತಿ ಅದ ಅದಕ್ಕೆ. ಹೀಗಾಗಿ RGGLಗಳು ಬಹಳ ಒಳ್ಳೆಯ ಕೆಲಸವನ್ನ ಮಾಡ್ತಾವ. ಆದ್ರೆ ಯಾರಾದ್ರೂ ಒಬ್ಬ ಅನುಭವಿಕ ವ್ಯಕ್ತಿಯನ್ನ ಕೇಳಿ ನೀವು ತಗೊಳ್ಳೋದು ಒಳ್ಳೆಯದು. ಯಾಕಂದ್ರ ಅವರು ಯಾವುದನ್ನ ಎಷ್ಟು ಕೊಡ್ಬೇಕು, ಹೇಗ ಕೊಡ್ಬೇಕು, ಆರಂಭ ಹೇಗೆ ಮಾಡ್ಬೇಕು, ಅದನ್ನ ಹೇಗೆ ಹೆಚ್ಚಿಸ್ಬೇಕು, ಆಮೇಲೆ ಈಗಿರ್ತಕ್ಕಂಥ ಅಲೋಪತಿಕ್ ಚಿಕಿತ್ಸೆಯನ್ನ ನಿಧಾನವಾಗಿ ವೈದ್ಯರೇ ನಿಲ್ಲಿಸ್ತಾರ. ಆದ್ರೆ ವೈದ್ಯರಿಗೆ ನೀವು ಇದನ್ನೆಲ್ಲ ತಗೊಳ್ತಾ ಇದ್ದೀವಿ ಅಂತ ಹೇಳಬಾರ್ದು. ಹೇಳಿದ್ರೆ ನನ್ನ ತಿಳುವಳಿಕೆ ಪ್ರಕಾರ 90% ವೈದ್ಯರು ಇವನು ತಗೋಬೇಡ ಅಂತ ಹೇಳ್ತಾರ. ಎಲ್ಲೋ ಒಂದು 8 ರಿಂದ 10% ಒಳ್ಳೆಯ ವೈದ್ಯರು ಇರ್ತಾರ. ಇಲ್ಲ ತಗೊಳ್ರಿ, ಚಲೋದವು, ಅವು ಸಪ್ಲಿಮೆಂಟ್ಗಳು, ಆರೋಗ್ಯಕ್ಕೆ ಚಲೋ, ತಗೊಳ್ರಿ ಅವನ್ನಂತ ಹೇಳ್ತಾರ ಒಳ್ಳೆಯ ವೈದ್ಯರಾಗಿದ್ರ. ಬಹಳಷ್ಟು ವೈದ್ಯರು ಅವನ್ಯಾಕೆ ತಗೋತೀರಿ, ಹಾದ್ಯಾಗ ಬೀದಿಯಾಗ ಹೋಗೋರು ಯಾರ ಏನಾರ ಹೇಳಿದ ಕೂಡಲೇ ತಗೊಂಡ್ಬಿಡೋರ ನೀವು ಅಂತ ಹಿಂಗ ಹೇಳಿ ನಿಮ್ಮನ್ನ ಇಂಥ ಒಳ್ಳೆಯ ವಸ್ತುಗಳನ್ನ ತಗೊಳ್ಳದೆ ಇರಂಗ್ ನೋಡ್ಕೊಳ್ಳುವಂತ ವೈದ್ಯರು ಕೂಡ ಅದಾರ. ಅದಕ್ಕೋಸ್ಕರ ವೈದ್ಯರಿಗೆ ನೀವು ಇದನ್ನೆಲ್ಲ ತಗೋತೀನಿ ಅನ್ನೋದು ಹೇಳ್ಬೇಡ್ರಿ.
1 ತಿಂಗಳ 2 ತಿಂಗಳ 3 ತಿಂಗಳ ಆದ್ಮೇಲೆ ನೀವು ರುಟೀನ್ ಚೆಕಪ್ಗೆ ವೈದ್ಯರ ಹತ್ರ ಹೋದಾಗ ಆ ವೈದ್ಯರೇ ಹೇಳ್ತಾರೆ, ಇಲ್ಲ ನಿಮಗೊಂದು ಸ್ವಲ್ಪ ಕಂಟ್ರೋಲ್ ಆಗ್ಯದ ಈಗ, ದಿವಸ ಮುಂಜಾನೆ ಒಂದು ಸಂಜೆಗೊಂದು ತಗೊಂತಿದ್ರಲ್ಲ ಟ್ಯಾಬ್ಲೆಟ್, ಒಂದ ಹೊತ್ತು ತಗೊಂಡ್ಬಿಡ್ರಿ ಅಂತ ಹೇಳ್ತಾರ. ಅವರೇ ಹೇಳ್ತಾರ. ಒಳ್ಳೆಯ ವೈದ್ಯರು ಅದಾರ, ಕೆಟ್ಟ ವೈದ್ಯರು ಅದಾರ. ದಯವಿಟ್ಟು ಒಳ್ಳೆಯ ವೈದ್ಯರನ್ನ ಮಾತ್ರ ಗುರುತಿಸಿ ನೀವು ನಿಮ್ಮ ಚಿಕಿತ್ಸೆಯನ್ನ ಪಡೀರಿ. ಯಾಕಂದ್ರೆ ಅಲೋಪತಿಕ್ ಚಿಕಿತ್ಸೆ ತುರ್ತು ಚಿಕಿತ್ಸೆ ಬೇಕೇ ಬೇಕು, ಅದಿಲ್ಲದೆ ನಾವು ಇರ್ಲಿಕ್ಕೆ ಆಗಲ್ಲ. ಆದ್ರೆ ನಾವು ನಮ್ಮ ದೇಹದಲ್ಲಿರ್ತಕ್ಕಂತಹ ಪೌಷ್ಟಿಕಾಂಶಗಳನ್ನ ಹೆಚ್ಚು ಮಾಡ್ಕೋಬೇಕು. ಅವಾಗ ನಾವು ಆ ಚಿಕಿತ್ಸೆಯನ್ನು ಸರಿಯಾಗಿ ಅನುಭವಿಸ್ಲಿಕ್ಕೆ ಆಗ್ತದೆ, ಅದರಿಂದ ನಮಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗ್ತದೆ. ಅದಕ್ಕೋಸ್ಕರ ದಯವಿಟ್ಟು ನೋಡ್ರಿ, ಫಸ್ಟ್ ಮೊದಲನೇದಿದು, ಇದಕ್ಕ ನೋಣಿ ಅಂತಾರ, ಆದ್ರ ನೋನಿ ಜೀನು ಅಂತಾರ. ಇದಕ್ಕ ನೋನಿ ಜಿ ಅಂತಾರ. ನಾನೇನ್ ಈಗ ತೋರಿಸ್ತಾ ಇದ್ದೀನಿ, ತಗದ್ ತೋರಿಸ್ತೇನೆ ನೋಡ್ರಿ, ಬಾಟಲ್ ಐತಿ. ಇದಕ್ಕ ನೋನಿ ಜಿ ಅಂತಾರ. ಇದ್ರಾಗ ನೋನಿ ಅಂತ ಹೇಳಿ ಬರ್ತದ, ಆ ನೋನಿಯನ್ನು ಕೂಡ ತಗೋಬಹುದು. ಆಮೇಲೆ ಋಷಿ ಜ್ಞಾನೋ ಅಂತ ಬರ್ತ, ಅಂದ್ರೆ ನಾನು ಹೇಳಿದ್ನಲ್ಲ, ಇಲ್ಲಿ ಪಕ್ಕದಲ್ಲಿ ಐತ್ ನೋಡ್ರಿ, ರೆಡ್ ಕಲರ್ ಮಶ್ರೂಮ್ ಐತ್ ನೋಡ್ರಿ, ಅದು ರೆಡ್ ಮಶ್ರೂಮ್ ಅಂತಾರ, ಗ್ಯಾನೋಡೆರ್ಮಾ ಅಂತಾರ, ಗ್ಯಾನೋಡೆರ್ಮಾ ಲುಸಿಡಿಯಂ ಅಂತಾರ. ಅದಕ್ಕೆ ಬಹಳ ಅಪರೂಪವಾದಂತಹದ್ದು, ಕಿಂಗ್ ಆಫ್ ಹರ್ಬ್ ಅಂತಾರ. ಅದರ ಮೇಲಿನ ಭಾಗದಲ್ಲಿ ಏನೀಗ ರೌಂಡ್ ಐತಲ್ಲ, ಆ ಭಾಗದಿಂದ ತಯಾರು ಮಾಡಿದಂತ ಋಷಿ ಜ್ಞಾನೋ ಅನ್ನುವಂತಹ ಕ್ಯಾಪ್ಸೂಲ್ಗಳು ಆ ನೋನಿಜಿ ಪಕ್ಕದಲ್ಲಿ ಐತ್ ನೋಡ್ರಿ. ಅದು ಅದರ ಪಕ್ಕದಲ್ಲಿ ಇರುವುದು ಜಿಎಲ್ ಗ್ಯಾನೋಸಿಲಿಯಂ ಅಂತ. ಆ ಗ್ಯಾನೋಡರ್ಮಾದ ಕೆಳಗಿನ ದೇಟ್ ಐತ್ ನೋಡ್ರಿ, ಒಂದು ಕೆಳಗ ಈಗ ಕುಂಡಿ ಸಿಳಿರ್ತಾರಲ್ಲ ಧ ಅಂತ ಹೇಳಿ, ಹಂಗತಿ ಐತ್ ನೋಡ್ರಿ. ಆ ದೇಟಿನಿಂದ ತಯಾರು ಮಾಡಿರ್ತಾರ ಗ್ಯಾನೋಸಿಲಿಯಂ ಅನ್ನುವಂತಹದ್ದನ್ನ ಕ್ಯಾಪ್ಸೂಲ್. ಇದು ಇದರಲ್ಲಿ ಒಳ್ಳೆಯ ಪೌಷ್ಟಿಕಾಂಶಗಳು ಅದಾವು, ಮಿನರಲ್ಗಳದಾವು, ಆಮೇಲೆ ಆಕ್ಸಿಜನ್ ಅನ್ನ ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳುವಂತ ವಿಶೇಷ ಶಕ್ತಿ ಅದಕ್ಕದ. ಇನ್ನು ಕೊನೆಯದಾಗಿ ಸ್ಪಿರುಲಿನಾ. ಈ ಸ್ಪಿರುಲಿನಾ ಎಂತ ಅದ್ಭುತಪ್ಪ ಅಂತ ಕೇಳಿದ್ರೆ, ನಾಸಾದವರು ಬೇರೆ ಗ್ರಹಗಳಿಗೆ ಹೋಗುವಾಗ ಅವ್ರೇನ್ ಮಾಡ್ತಾರ, ಈ ಸ್ಪಿರುಲಿನಾಗಳನ್ನ ತಗೊಂಡು ಹೋಗ್ತಾರ. ಅಲ್ಲಿ ಬೆಳಗ್ಗೆ 1 ಹೊತ್ತು, ಸಾಯಂಕಾಲ 1 ಹೊತ್ತು, ರಾತ್ರಿ 1 ಹೊತ್ತು, ಹಿಂಗ ದಿವ್ಸಕ್ಕೆ 3 ಹೊತ್ತು 10 ತಗೊಂಡು ನೀರು ಕುಡಿದ್ರೆ ಮುಗಿದು ಹೊತ್ತು. ಅವ್ರು ಊಟ ಮಾಡುವ ಅವಶ್ಯಕತೆನೇ ಇಲ್ಲ. ಎಲ್ಲಾ ಪೌಷ್ಟಿಕಾಂಶಗಳನ್ನ, ಎಲ್ಲಾ ಮಿನರಲ್ಗಳನ್ನ, ಸಂಪೂರ್ಣ ಸಾಮರ್ಥ್ಯವನ್ನ, ಶಕ್ತಿಯನ್ನ ಒದಗಿಸುವಂತ ಶಕ್ತಿ ಈ ಸ್ಪಿರುಲಿನಾಕ್ ಐತಿ. ಇನ್ನು ಹೇಳಿದ್ನಲ್ಲ, ಇದು ಋಷಿ ಜ್ಞಾನೋ, ಆಮೇಲೆ ಇದು ಗ್ಯಾನೋಸಿಲಿಯಂ. ಈ 4 ಪ್ರಾಡಕ್ಟ್ಗಳು ಮ್ಯಾಜಿಕ್ 4 ಅಂತ ಹೇಳ್ತಾರ ನಮ್ಮ ಡಿಎಕ್ಷನ್ದಲ್ಲಿ. ಅದಕ್ಕ ಈ 4 ಮ್ಯಾಜಿಕ್ 4 ಅಂತ ಏನ್ ಹೇಳ್ತಾರಲ್ಲ, ಇವುಗಳನ್ನ ನೀವು ನಮ್ಮಿಂದ ಮಾಹಿತಿಯನ್ನ ಪಡೆದು ಸ್ವಲ್ಪ ತಗೊಂಡ್ರು ಕೂಡ ಮುಂದಿನ ದಿನಮಾನಗಳಲ್ಲಿ ನೀವು ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಒಳಗಾಗೋದನ್ನ ತಪ್ಪಿಸ್ಕೊಳ್ಬಹುದು. ಜೊತೆಗೆ ಸಿಕ್ಕಾಪಟ್ಟಿ ಹಣ ಹಾಳು ಮಾಡ್ಕೊಳ್ಳೋದನ್ನ ಕೂಡ ತಪ್ಪಿಸ್ಕೋಬಹುದು ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಮಾತುಗಳನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟು ಸಂಕ್ಷಿಪ್ತವಾಗಿ ಈ 4 ಪ್ರಾಡಕ್ಟ್ಗಳಿಗೆ ಹೇಳೋದು ಕಷ್ಟ, ಬಹಳ ವಿವರವಾಗಿ ಹೇಳ್ಬೇಕಾಗ್ತದೆ. ಬಟ್ ಟೈಮ್ ಸಾಲುವುದಿಲ್ಲ, ಬಹಳ ಉದ್ದಾದ್ರೆ ಜನ ನೋಡುವುದಿಲ್ಲ, ಕೇಳುವುದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಬೇಕಾದ್ರೆ ತಾವು ಅನುಮಾನಗಳಿದ್ರೆ ಇನ್ನೂ ನಮ್ ಜೊತೆಗೆ ಕಾಂಟ್ಯಾಕ್ಟ್ ಮಾಡ್ರಿ, ಹೆಚ್ಚಿನ ಮಾಹಿತಿ ತಗೊಂಡು ಆಮೇಲೆ ನೀವು ಸೇವನೆ ಮಾಡ್ರಿ, ಇದರ ಲಾಭವನ್ನ ಪಡೀರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಆರೋಗ್ಯ ಕ್ರಾಂತಿಯಲ್ಲಿ ತಾವು ಕೂಡ ಕೈಗೂಡಿಸ್ರಿ ಅಂತ ವಿನಂತಿಯನ್ನ ಮಾಡ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.